ಸಿಜೆ ರಾಯ್ ಆತ್ಮಹತ್ಯೆ ಬೆನ್ನಲ್ಲೇ ಟ್ಯಾಕ್ಸ್ ಟೆರರಿಸಂ ಬಗ್ಗೆ ಉದ್ಯಮಿ ಮೋಹನ್ ದಾಸ್ ಪೈ ಪ್ರಶ್ನೆ ಮಾಡಿದ್ದಾರೆ. ಟ್ಯಾಕ್ಸ್ ಟೆರರಿಸಂನಿಂದ ಕಾಫಿ ಡೇ ಸಿದ್ಧಾರ್ಥರನ್ನ ಕಳೆದುಕೊಂಡ್ವಿ. ಸಾಕಷ್ಟು ಜನರು ತೆರಿಗೆ ಅಧಿಕಾರಿಗಳಿಂದ ಭೀತಿಗೆ ಒಳಗಾಗಿದ್ದಾರೆ. ಇದು ನಾಗರಿಕರ ಹಕ್ಕುಗಳ ಮೇಲೆ ದಾಳಿ ಅಂತ ಮೋಹನ್ ದಾಸ್ ಪೈ ಅವರು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಈ ರೀತಿಯಲ್ಲಿ ನಮ್ಮ ದೇಶದ ಆಡಳಿತ ನಡೆಸೋದಕ್ಕೆ ಸಾಧ್ಯವೇ ಇಲ್ಲ. ಇಂತಹ ದಾಳಿಗಳ ಮೂಲಕ ಎಷ್ಟು ಹಣವನ್ನ ಸಂಗ್ರಹಿಸಲಾಗಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಮೋಹನ್ ದಾಸ್ ಪೈ. ಅದರಲ್ಲಿ ಎಷ್ಟು ಮೊತ್ತ ನ್ಯಾಯಾಲಯಗಳಲ್ಲಿ ವಿವಾದದಲ್ಲಿ ಇದೆ. ನಿರ್ಮಲಾ ಸೀತಾರಾಮನ್ ಅವರು ಇದರ ಮಾಹಿತಿಯನ್ನ ಬಹಿರಂಗಪಡಿಸಲೇಬೇಕು ಅಂತ ಮೋಹನ್ ದಾಸ್ ಪೈ ಆಗ್ರಹಿಸಿದ್ದಾರೆ. ತೆರಿಗೆದಾರರನ್ನ ರಕ್ಷಿಸಿ ಅಂತ ಅವರು ಇದೇ ಸಂದರ್ಭದಲ್ಲಿ ಹೇಳಿರುವಂಥದ್ದು. ನಮ್ಮ ಕರೆಸ್ಪಾಂಡೆಂಟ್ ಚಂದ್ರಮೋಹನ್ ಲೈನ್ನಲ್ಲಿದ್ದಾರೆ. ಮೋಹನ್ ದಾಸ್ ಪೈ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂಥದ್ದು ಟ್ಯಾಕ್ಸ್ ಟೆರರಿಸಂ ಅಂತೇಳಿ ಆರೋಪ ಮಾಡಿದ್ದಾರೆ. ಹೌದು ನವೀನ್, ಈಗ ನಮ್ಮ ದೇಶದಲ್ಲಿ ಮುಖ್ಯವಾಗಿ ಕಳೆದ ಕೆಲವು ವರ್ಷಗಳಿಂದ ಟ್ಯಾಕ್ಸ್ ಟೆರರಿಸಂ ನಡೀತಾ ಇದೆ ಅನ್ನುವ ಆರೋಪ ಇದೆ. ಈ ಟ್ಯಾಕ್ಸ್ ಟೆರರಿಸಂನ ಕಾರಣಕ್ಕಾಗಿಯೇ ಕೆಫೆ ಕಾಫಿ ಡೇನ ಮಾಲೀಕರಾಗಿದ್ದಂತಹ ಸಿದ್ಧಾರ್ಥ ಹೆಗಡೆ ಅವರು ಕೂಡ ಆತ್ಮಹತ್ಯೆಯನ್ನ ಮಾಡಿಕೊಂಡ್ರು. ಈಗ ಮತ್ತೆ ಸಿಜೆ ರಾಯ್ ಅವರ ಮೇಲೂ ಕೂಡ ಅದೇ ರೀತಿಯಾದಂತಹ ಟ್ಯಾಕ್ಸ್ ಟೆರರಿಸಂ ನಡೀತಾ ಇದೆ. ತೆರಿಗೆ ಇಲಾಖೆ ಅಧಿಕಾರಿಗಳು ಅವರ ಮೇಲೆ ದಾಳಿ ನಡೆಸಿದ ಬಳಿಕ ಅದರಿಂದ ಭಯಭೀತರಾಗಿನೇ ಸಿಜೆ ರಾಯ್ ಅವರು ಕೂಡ ಆತ್ಮಹತ್ಯೆ ಮಾಡಿಕೊಂಡ್ರು ಅನ್ನುವ ಚರ್ಚೆ ನಡೀತಾ ಇದೆ. ಹೀಗಾಗಿ ಇದ್ರ ಬಗ್ಗೆ ಒಂದು ಸಂಪೂರ್ಣವಾದಂತಹ ಪಾರದರ್ಶಕವಾದಂತಹ ತನಿಖೆ ನಡೀಬೇಕು ಅಂತೇಳಿ ಉದ್ಯಮಿ ಮೋಹನ್ ದಾಸ್ ಪೈ ಅವರು ಕೇಂದ್ರದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಒತ್ತಾಯವನ್ನು ಮಾಡಿದ್ದಾರೆ ಮತ್ತು ಇದರ ಬಗ್ಗೆ ಟ್ವೀಟ್ ಅನ್ನು ಕೂಡ ಮಾಡಿದ್ದಾರೆ. ಮುಖ್ಯವಾಗಿ ಕಳೆದ 3 ವರ್ಷದ ಅವಧಿಯಲ್ಲಿ 72 ಲಕ್ಷ ಕೋಟಿ ರೂಪಾಯಿ ನೇರ ತೆರಿಗೆಯಿಂದಲೇ ಸಂಗ್ರಹ ಆಗಿದೆ. ಆದರೆ ಎಲ್ಲವೂ ಕೂಡ ಜನರು ಸ್ವಪ್ರೇರಣೆಯಿಂದಲೇ ತೆರಿಗೆಯನ್ನ ಸಲ್ಲಿಸಿದ್ದಾರೆ. ಟೆಕ್ನಾಲಜಿಯ ಕಾರಣಕ್ಕಾಗಿ ಸ್ವಪ್ರೇರಣೆಯಿಂದ 72 ಲಕ್ಷ ಕೋಟಿ ರೂಪಾಯಿ ನೇರ ತೆರಿಗೆ ಸಂಗ್ರಹ ಆಗಿದೆ. ಆದರೆ ಈ ಒಂದು ರೈಡ್ಗಳಿಂದಾಗಿ ಎಷ್ಟು ತೆರಿಗೆಯನ್ನ ಸಂಗ್ರಹಿಸಲಾಗಿದೆ, ಎಷ್ಟು ಹಣ ವಿವಾದಗಳಲ್ಲಿ ಸಿಲುಕಾಕೊಂಡಿದೆ, ಜೊತೆಗೆ ಇದ್ರ ಬಗ್ಗೆ ಕೋರ್ಟ್ ಏನಾದರೂ ಕೂಡ ಆದೇಶವನ್ನ ಕೊಟ್ಟಿದೆಯಾ, ಮತ್ತು ಈ ಒಂದು ಆದಾಯ ತೆರಿಗೆ ಪಾವತಿದಾರರನ್ನ ನೀವು ರಕ್ಷಣೆಯನ್ನ ಮಾಡಬೇಕು, ಇದ್ರ ಬಗ್ಗೆ ಒಂದು ಡಾಟಾವನ್ನು ಕೂಡ ರಿಲೀಸ್ ಮಾಡಬೇಕು. ಜೊತೆಗೆ ಈ ಒಂದು ಟ್ಯಾಕ್ಸ್ ಟೆರರಿಸಂ ಬಗ್ಗೆ ಮತ್ತು ದಾಳಿಗಳ ಬಗ್ಗೆ ಒಂದು ಪಾರದರ್ಶಕವಾದಂತಹ ತನಿಖೆ ಕೂಡ ಆಗಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಪ್ರಾಮಾಣಿಕ ಆದಾಯ ತೆರಿಗೆ ಪಾವತಿದಾರರನ್ನ ರಕ್ಷಣೆಯನ್ನು ಕೂಡ ಮಾಡಬೇಕು. ಈ ರೀತಿಯಾದಂತಹ ಐಟಿ ದಾಳಿಗಳಿಂದಾಗಿ ಮತ್ತು ಜನರ ಹಕ್ಕುಗಳ ಮೇಲೂ ಕೂಡ ದಾಳಿ ಆಗ್ತಾ ಇದೆ. ಇದರಿಂದ ಜನರನ್ನ ರಕ್ಷಣೆಯನ್ನ ಮಾಡಬೇಕು. ಈ ಒಂದು ಐಟಿ ರೈಡ್ ಅನ್ನೋದೇ ಬಹಳ ಭಯಾನಕವಾಗಿದೆ. ಇದರಿಂದಾಗಿನೇ ಈಗ ಸಿಜೆ ರಾಯ್ ಅಂತ ವ್ಯಕ್ತಿ ಕೂಡ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಒಂದು ಪ್ರಾಮಾಣಿಕವಾದಂತಹ ಒಂದು ಪಾರದರ್ಶಕವಾದಂತಹ ತನಿಖೆ ಇದ್ರ ಬಗ್ಗೆ ಆಗ್ಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಒಂದು ತಪ್ಪು ದಾಳಿ ಮಾಡಿದಂತಹ ಅಧಿಕಾರಿಗಳನ್ನೇನಾದ್ರೂ ಕೂಡ ಇದುವರೆಗೂ ಶಿಕ್ಷೆ ಕೊಡಲಾಗಿದೆಯಾ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಮೋಹನ್ ದಾಸ್ ಪೈ ಅವರು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಕೇಳಿದ್ದಾರೆ. ಹೀಗಾಗಿ ಈಗ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಉತ್ತರವನ್ನ ಕೊಡಬೇಕಾಗುತ್ತೆ. ಯಾವುದೇ ತಪ್ಪಿಲ್ಲದೆ ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಅಂತ ಅಧಿಕಾರಿಗಳಿಗೆ ಏನ್ ಶಿಕ್ಷೆ ಕೊಟ್ಟಿದ್ದೀರಾ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಈಗ ಮೋಹನ್ ದಾಸ್ ಪೈ ಅವರು ಕೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಮೋಹನ್ ದಾಸ್ ಪೈ ಅವರು ಕೇಂದ್ರ ಸರ್ಕಾರ, ಮೋದಿ ಸರ್ಕಾರದ ಪರವಾಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ಆದ್ರೆ ಈಗ ಕೇಂದ್ರದ ಮೋದಿ ಸರ್ಕಾರವನ್ನು ಕೂಡ ಪ್ರಶ್ನೆ ಮಾಡತಕ್ಕಂತಹ ಕೆಲಸವನ್ನ ಮೋಹನ್ ದಾಸ್ ಪೈ ಅವರೇ ಈಗ ಐಟಿ ದಾಳಿಗೆ ಸಂಬಂಧಪಟ್ಟಂತೆ ಮಾಡಿದ್ದಾರೆ. ನವೀನ್, ಥ್ಯಾಂಕ್ ಯು ಚಂದ್ರಮೋಹನ್ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.